ಸರ್, ಬಿಜಾಪುರ ಜಿಲ್ಲೆಯಲ್ಲಿ ನಡೆಯುತ್ತಂಥ SIR ಪ್ರಕ್ರಿಯೆಯಲ್ಲಿ ಭಾರಿ ಲೋಪದೋಷ ಕಂಡು ಬರ್ತೀವಿ ಸರ್. ಇದರ ಬಗ್ಗೆ ತಾವು ಮುಂದೆ ಮಾಜಿ ಸಚಿವರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು SIRನಲ್ಲಿ ಭಾಳಷ್ಟು ದೋಷಗಳು ಕಂಡು ಬಂದಿವೆ. ಸಾರ್ವಜನಿಕರಿಂದ ನಮಗೆ ಸಾಕಷ್ಟು ದೂರುಗಳು ಬಂದವ. ಸರಿಯಾದ ರೀತಿಯಲ್ಲಿ ಸಿಬ್ಬಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಒಂದು ಮನೆಗೆ ಹೋಗಿ ಆ ಕಾರ್ಯವನ್ನು ಮಾಡ್ತಾ ಇಲ್ಲ ಮತ್ತು ಫುಲ್ ಟೈಮ್ ಆಗಿ ಯಾವುದೇ ಶಿಕ್ಷಕರಲ್ಲಿ ಅಂಗನವಾಡಿಯವರಲ್ಲಿ ನಮ್ಮ ಡ್ಯೂಟಿಗೆ ಹೋಗ್ಬೇಕನ್ನೋ ಒಂದು ನೆಪ ಹೇಳಿ 1 ಗಂಟೆ 2 ಗಂಟೆ ಇಷ್ಟೇ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಯೇ ಮ್ಯಾಪಿಂಗ್ ಮಾಡುವಂಥ ಮಷೀನಲ್ಲಿ ಕೂಡ ಸ್ವಲ್ಪ ತೊಂದರೆ ಇದೆ. ಸರಿಯಾದ ರೀತಿಯಲ್ಲಿ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮತ್ತು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಕೂಡ ನಾನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದೀವಿ. ಯಾಕಂದ್ರೆ 29 ಮುಗಿಬೇಕಾಗಿದೆ. ಹೌದಂತ ಬೇರೆ ರಾಜ್ಯದಲ್ಲಿ ಎಲ್ಲಿ ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ, ಇಲ್ಲಿ ಕೂಡ ಕೊಡೋಂಗಿಲ್ಲ. ಇದು ಭಾಳಷ್ಟು ಸಮಯದ ಕೊರತೆ ಇದೆ. ಈಗಾಗಲೇ 5-6 ದಿವಸದಲ್ಲಿ ಇದು ಎಷ್ಟು ಕೆಲಸ ಆಗಬೇಕು ಅಷ್ಟು ಆಗಿಲ್ಲ, ಸಮರ್ಪಕವಾಗಿ ಆಗ್ತಾ ಇಲ್ಲ. ಇದರಿಂದ ಭಾಳಷ್ಟು ಜನ ಇದರಿಂದ ಹೊರಗೆ ಉಳಿತಾರೆ ಅನ್ನುವಂಥ ಆತಂಕ ನಮಗೆ ಮೂಡಿದೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡ್ತೀವಿ, ತಕ್ಷಣದಿಂದಲೇ ಸರಿಯಾದಂಥ ಸಿಬ್ಬಂದಿ ನೇಮಿಸಬೇಕು. ಸಿಬ್ಬಂದಿಗಳಿಗೆ ಕೆಲಸ ಆಗ್ತಾಯಿಲ್ಲ, ಅವರಿಗೆ ಸಹಾಯಕ ನೇಮಿಸಬೇಕು. ಸಹಾಯವಾಣಿ ಕೇಂದ್ರಗಳನ್ನು ನಿರ್ಮಾಣ ಮಾಡಬೇಕು ಮತ್ತು ಮಷೀನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಒಂದು ಸಿಬ್ಬಂದಿಗೆ ಸೂಚನೆ ಕೊಡಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದ್ದೀವಿ. ಸರ್, ಇನ್ನೊಂದು SIR ಪ್ರಕ್ರಿಯೆ ಅನ್ನೋದು ಏನಪ್ಪ, ಮನೆಗೆ ಹೋಗಿ ಮಾಡಬೇಕಂತ ಅನ್ನೋದೈತಿ. ಎಷ್ಟೋ ಮಂದಿ ಸಿಬ್ಬಂದಿಗಳು ಮಸ್ಜಿದ್ಗಳಲ್ಲಿ, ಮಂದಿರಗಳಲ್ಲಿ, ಶಾಲೆಯಲ್ಲಿ ಕುಳಿತು ಮಾಡ್ತಾರೆ ಸರ್. ಇದ್ರ ಬಗ್ಗೆ ನೀವು ಏನು ಹೇಳ್ತೀವಿ? ನಾವು ಯಾವುದೇ ಸ್ಥಳ ಒಂದು ಕಡೆ ಕೂತು ಮಾಡಬಾರ್ದು ಅನ್ನೋದೇ ನಮ್ಗೆ ಒತ್ತಾಯ ಇದೆ. ಮಸೀದಿಯಲ್ಲಿ, ಮಂದಿರದಲ್ಲಿ, ಶಾಲೆಗಳಿರಲಿ ಮನೆಗೆ ಹೋಗ್ಬೇಕನ್ನುವಂಥದ್ದು ಇದೆ. ಅದನ್ನು ಆಗಿಲ್ಲ ತಿಳ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನೆಯನ್ನು ಕೊಡೋಕೆ ಬಂದಿದ್ದೀವಿ. ಸರ್, ಎಷ್ಟೋ ಮಂದಿ BLOಗಳಿಗೆ ಫಾರ್ಮ್ ಹೆಂಗೆ ತುಂಬಬೇಕಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ನಾಲೆಜ್ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅವರು ಹೇಳೋದು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಅದು ಟ್ರೈನಿಂಗೇ ಸರಿಯಾಗಿ ಆಗಿಲ್ಲ, ಏನೋ ನೀವು ಇನ್ನೊಂದು ಸಲ ಟ್ರೈನಿಂಗ್ ಕೊಡ್ರಿ ಅಥವಾ ಸಿಬ್ಬಂದಿ ಬದಲಾವಣೆ ಮಾಡಿ ಅನ್ನೋ ಅಂತ ಮಾತನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿ ಇದೆ. ಸರ್, ಇನ್ನೊಂದು ಭಾಷಾ ಪ್ರಾಬ್ಲಮ್ ಅಂತ ಭಾಳ ಆಗ್ತದೆ. ಭಾಷಾ ಪ್ರಾಬ್ಲಮ್ ಅಂದರೆ ಇವತ್ತು ಉರ್ದು ಭಾಷಿಕರು ಕನ್ನಡ ಏರಿಯಾದಲ್ಲಿ ಅವರಿಗೆ ಮಾತನಾಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ನಾವೇನು ಹೇಳಿದ್ದೀವಿ, ಯಾರಿಗೆ ಭಾಷಾ ಪ್ರಾಬ್ಲಮ್ ಇದೆ, ಯಾವ ಏರಿಯಾಗೆ ಯಾವ ಭಾಷೆ ಮಾತಾಡೋದು ಅವರೇ ನೇಮಿಸಿ ಅನ್ನುವಂಥದ್ದು. ಭಾಷಾ ಪ್ರಾಬ್ಲಮ್ ಭಾಳಷ್ಟು ಆಗಿದೆ. ಈಗಾಗಲೇ ಅದನ್ನು ಕೂಡ ಸಮಸ್ಯೆಯನ್ನು ಬಗೆಹರಿಸಬೇಕನ್ನೋ ಒತ್ತಾಯವನ್ನು ನಾವು ಮನೆ ಜಿಲ್ಲಾಧಿಕಾರಿ ಮಾಡಿದ್ದೀವಿ. ಸರ್, ಇಲ್ಲಿವರೆಗೆ ಭೀಮರಾಜ್ ನ್ಯೂಸ್ ಜೊತೆ ಧನ್ಯವಾದಗಳು ಸರ್. ಎಲ್ಲ ನ್ಯೂಸ್ನ ಬಂದಿರೋದು. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಸರ್. ಏನು ಆಗಿದ್ದ ಸಮಸ್ಯೆ ಅದರಿಂದ ಸರ್? ಸರ್, ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ಘಟಕ ವತಿಯಿಂದ ಏನು ಕೇಂದ್ರ ಸರ್ಕಾರದ ಸರ್ಕಾರ ವಿಶೇಷ ಏನು ಸಮಗ್ರ ಪರಿಷ್ಕರಣೆಯ ಅಂಗವಾಗಿ ಏನು ಲೋಪದೋಷಗಳು ಇವತ್ತಿಗೆ 7ನೇ ದಿವಸ ಆಯಿತು SIR ಪ್ರಾರಂಭವಾಗಿ. ಅದು ಭಾಳಷ್ಟು ಇವತ್ತು ಮನೆಗೆ ಫಾರ್ಮ್ ವಿತರಿಸೋದಿರ್ಬೋದು, ಫಾರ್ಮ್ ಯಾವ ರೀತಿ ಭರ್ತಿ ಮಾಡಬೇಕು, ಕೆಲವೊಂದು ಕಡೆ ಭಾಷಾ ಸಮಸ್ಯೆಗಳಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು. ನಮ್ಮ ವಿಶೇಷ ಬೇಡಿಕೆ ಅಂದ್ರೆ ಇವತ್ತು ಮತದಾರರಿಗೆ, ಸಾರ್ವಜನಿಕರಿಗೆ ಒಂದು ಟೋಲ್ ಫ್ರೀ ಮಾಡ್ಬೇಕಂತ ಹೇಳಿ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡಿಸುವ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಒಂದು ಕಾಲ್ ಸೆಂಟರ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಮತ್ತು ಈ ಕ್ರಮ ಏನು BLOಗಳಿಗೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಡಲಿ ಇನ್ನೂ ಸ್ವಲ್ಪ ಭೇಟಿ ಆಗಿದೆ. ಅವ್ರು ಇನ್ನೊಂದು ಸ್ವಲ್ಪ ಪಕ್ಕಾ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟರೆ ಇದು ಸಮಸ್ಯೆ ಆಗ್ತಿದ್ದಿಲ್ಲ. ಅದಕ್ಕೆ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸಬೇಕಂತೇಳಿ ನಮ್ಮ ಎಲ್ಲ ಮನವಿಗೆ ಸ್ಪಂದನೆ ಮಾಡಬೇಕಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡಿದ್ವಿ. ವಿಶೇಷವಾಗಿ 2 ದಿವಸಗಳಿಂದ ಸರ್ವರ್ ಪ್ರಾಬ್ಲಮ್ ಇದೆ. 1 ತಿಂಗಳೊಳಗೆ ಮುಗಿಬೇಕಂತ ಇವ್ರಿಗೆ ಗೈಡೆನ್ಸ್ ಐತಿ. ಆದರೆ ಸರ್ವರ್ ಪ್ರಾಬ್ಲಮ್, ಇನ್ನಿತರ ಸಮಸ್ಯೆಗಳ ಸಲುವಾಗಿ ಈಗ BLOಗಳು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಟೀಚರು ಬೆಳಿಗ್ಗೆ ಬಂದು ನಾವು ಡ್ಯೂಟಿನೂ ಮಾಡಬೇಕಂತೇಳಿ ಶಾಲೆಗೆ ಹೋಗ್ಬೇಕಂತ ಹೊಂಟಾರ. ಅದಕ್ಕೆ ಶಾಲಿನೂ ಕಲಿಸ್ಬೇಕು ಅಥವಾ SIR ಡ್ಯೂಟಿನೂ ಮಾಡಬೇಕು ಅಂತ ಅವರು ಗೊಂದಲ ಅದ. ಅದಕ್ಕೆ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡಬೇಕಂತ ನಾವು ಜಿಲ್ಲಾಧಿಕಾರಿಗಳು. ಸರ್, ಇನ್ನೊಂದೇನಪ್ಪ ಅಂತಂದ್ರೆ SIR ಫಾರ್ಮ್ ತುಂಬಾಕ BLOಗಳಿಗೆ ಸರಿಯಾಗಿ ಗೊತ್ತಿಲ್ಲ. ಅದೇ ನಾವು ಇವತ್ತು ಸಾರ್ವಜನಿಕರು ಅವ್ರು ಏನು ಹೇಳ್ತಾರ, ಅದೇ ಹೇಳಿದ್ರು. ನಾವು ಇವತ್ತು ಏನು ಇನ್ಫಾರ್ಮೇಷನ್ ಫಾರ್ಮ್ ಕೊಡ್ತಾರೆ, ಅದ್ರ ಸ್ಕ್ಯಾನರ್ ಇರ್ತೈತಿ. ಅದ್ರ ಸ್ಕ್ಯಾನ್ ಮಾಡಿ ಒಂದು ಎಡಭಾಗಕ್ಕೇನು ಒರಿಜಿನಿ ಆದೊಡ್ದು, ಬಲಭಾಗಕ್ಕೆ ಮ್ಯಾಪಿಂಗ್ ಆದೊಡ್ದು ತುಂಬಬೇಕು ಅನ್ನೋದು ಪ್ರೊಸೆಸ್ ಐತಿ. ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳಿಂದ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಮಾಡಬೇಕು. ಸಾರ್ವಜನಿಕರಿಗೆ ಯಾವ ರೀತಿ ಫಾರ್ಮ್ ತುಂಬಬೇಕು, ಜಿಲ್ಲಾಧಿಕಾರಿಗಳಿಂದ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಮಾಹಿತಿ ಕೊಡೋದಿರ್ಬೋದು. ಈ ರೀತಿ ಸಾರ್ವಜನಿಕರಿಗೆ ಇನ್ನೊಂದು ಸ್ವಲ್ಪ ಈ ಎಲ್ಲ ಮಾಹಿತಿನ ತಿಳಿಸೋದು ನಾವು ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸ್ವತಃ. ಸರ್, ಇನ್ನೊಂದು ವಿಷಯ ಏನಂತಂದ್ರೆ ಈ ಸರಿಯಾಗಿ BLOಗಳಿಗೆ ಕನ್ನಡನೇ ಮಾತಾಡೋಕೆ ಬರಂಗಿಲ್ಲ, ಕನ್ನಡ ಬರೆಯೋಕೆ ಬರಂಗಿಲ್ಲ ಅಂತ ಅದೇ ಸಮಸ್ಯೆ ಐತಿ. ಭಾಷಾ ಸಮಸ್ಯೆನೇ ಐತಿ. ಈ ಕೆಲವೊಂದು ಕಡೆ ಒಂದೇ ಕಡೆ ಬೇರೆ ಬೇರೆ ಕಡೆ ಕೂತು ಇದು ಮಾಡತ್ತಾರ. ಮನೆಗೆ ಹೋಗಿ ಕೊಡಬೇಕು, ಮನೆಗೆ ಹೋಗಿ ಫಾರ್ಮ್ ಕೊಡ್ತಾರೆ. ಮನೆಗೆ ಹೋಗಿ ಫಾರ್ಮ್ ಕೊಟ್ಟರೆ ಹೆಂಗೆ ತುಂಬಬೇಕನ್ನೋ ಮತದಾರರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಪ್ರಕಟಿಸುವಾಗಿ ಎಲ್ಲ ಚರ್ಚೆ ಮಾಡಿದ್ದೀವಿ. ಶಿವರುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯರು. ಆಯ್ತಾ?
ಕೂಡ ಸರ್ಕಾರದಿಂದ ಈಗ ಸ್ಟಾರ್ಟಿಂಗ್ ನಲ್ಲಿ ಅವರು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ಲಿಖಿತವಾಗಿ ಆದೇಶ ಸ್ಟಾರ್ಟಿಂಗ್ ನಲ್ಲಿ ಅಟೆಂಡೆನ್ಸ್ ನಿನ್ನೆ ಆ ಒಂದು ಸಮಸ್ಯೆ ಇತ್ತು, ಮೊನ್ನೆ ತನಕ ಇರಲಿಲ್ಲ, ನಿನ್ನೆ ಇತ್ತು, ಅದು ಇವತ್ತು ಬೆಳಗ್ಗೆ ಸ್ವಲ್ಪ ಸರಿಯಾಗಿದೆ. ಅದು ಡಿಜಿಟೈಸೇಷನ್ ಮಾಡಿಲ್ಲ ಅಂದ್ರೆ ನಮಗೆ 29ನೇ ತಾರೀಕು ಒಳಗಡೆ ಸೈನ್ ಮಾಡಿರುವಂತ ಎನ್ಯುಮರೇಷನ್ ವಾಪಸ್ ನಮಗೆ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನಿಮ್ಮವ್ರು ಒತ್ತಡ ಬರುತ್ತೆ ಸಂದೀಪ ಸಹಾಯ ಕೊಡ್ತಿದ್ರು ನಾನು ಗುರು ಆನಂದ್ ನಾವು ಸಹಾಯ ಮಾಡ್ತೀವಿ. ಸಿಬ್ಬಂದಿಗಳಿಂದನೇ ಪಟ್ಟಿನೇ ಮಾಡ್ಕೊಂಡಿದ್ದೀವಿ. ಸಮಸ್ಯೆ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನು ಈಗ ಕಾರ್ಪೊರೇಷನ್ ವತಿಯಿಂದ ಸಿಬ್ಬಂದಿಗಳನ್ನ ಹಾಕಿಸಿ ಪ್ರತಿ ದಿವಸ ಅವ್ರಿಗೆ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಡಿಜಿಟೈಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಪ್ರತಿ ದಿವಸ 2 ತಾಸಿಗೆ ಒಮ್ಮೆ ನಾವು ಇನ್ಫಾರ್ಮೇಶನ್ ಅನ್ನು AROಗಳು ಕಳಿಸ್ತಾ ಇದ್ದೇವೆ, AEROಗಳು ಕಳಿಸ್ತಾ ಇದ್ದೇವೆ. ಎಲ್ಲಿ ವೀಕ್ ಇದೆ ಅದನ್ನು ಪ್ರತಿ ದಿವಸ ಡೇಟಾ ನಾವು ಈವ್ನಿಂಗ್ ಪ್ರೆಸ್ ನೋಟ್ ಕೊಡ್ತಾ ಇದ್ದೀವಿ. ಪ್ರತಿ ದಿವಸ 5 ಗಂಟೆಗೆ ನಮ್ಮ ಜಿಲ್ಲೆಯದು ವಸ್ತುಸ್ಥಿತಿ ಏನಿದೆ, AC ಕಾನ್ಸ್ಟಿಟ್ಯೂನ್ಸಿ ವೈಸ್ ಇನ್ಫಾರ್ಮೇಶನ್ ನಾವೇ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಂದು ಕೊಡ್ತಾ ಇದ್ದೇವೆ. ಈಗ ಅದು ಪಬ್ಲಿಕ್ ಇನ್ಫಾರ್ಮೇಶನ್. ಇನ್ಫ್ಯಾಕ್ಟ್ ನಾವು ಪ್ರತಿ ದಿವಸ ಅದು ಮೀಡಿಯಾ ಹಾಕ್ತಾ ಇದ್ದೇವೆ. ಅದರಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಸರ್ ಈಗ ಬ್ಲಾಕ್ ವೈಸ್ ಮಾಡ್ರಿ, ಆ ಬ್ಲಾಕ್ ವೈಸ್ ಹೋದ್ರೆ ಕರೆಕ್ಟ್ ಸಿಗ್ತದವ್ರಿ. 20 ಮಿನಿಟ್ ಬ್ಲಾಕ್ ಮಾಡ್ರಿ, ಆ ಬ್ಲಾಕ್ ವೈಸ್ ಹೋದ್ರೆ ಕಂಟಿನ್ಯೂ ಮಾಡ್ಕೊಂಡ್ರೆ ಬೇರೆ ಬ್ಲಾಕ್ ವೈಸ್. ಹೌದ್ರಿ, ಪೋಲಿಂಗ್ ಸ್ಟೇಷನ್ ವೈಸ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಡಿಜಿಟೈಸ್ ಆಗಿದೆ ಅನ್ನುವಂಥದ್ದು ಕ್ಲಿಕ್ ಆಫ್ ಬಟನ್ ಮೊಬೈಲ್ ಅಲ್ಲಿ ನೋಡ್ಲಿಕ್ಕೆ ಅವರಿಗೆ ಎಲ್ಲ ಸಂಪೂರ್ಣವಾಗಿ ಏನನ್ನು ಅವರಿಗೆ ಸಪೋರ್ಟ್ ಬೇಕಾಗ್ತದೆ ಅದು ನಾವು. ಆದ್ರೆ ಏನ್ ಸರ್ ಕಮಿಷನರ್ ಅವರು ಬ್ಲಾಕ್ ವೈಸ್ ಮಾಡ್ಯಾರ್ರಿ, ಏರಿಯಾ ವೈಸ್ ಅವ್ರು ಆ ಪ್ರಕಾರ ಹೋಗ್ಬೇಕು. ಟೀಚರ್ಸ್ ಕ್ಲಿಯರ್ ಮಾಡಿ ಸರ್ ಫಸ್ಟ್ ಅಲ್ಲಿ ಮಾಡಿ ನೀವು ಬ್ಲಾಕ್ ವೈಸ್ ಮಾಡಿ. ಯಾರು ಬೇರೆ ಡ್ಯೂಟಿ ಇರ್ತಾವ್ರು ಗಾಡಿ ಅದೇ ಮೇಲೆ ಇರ್ಬೇಕು. ಹೇಳಿ ಮೇಡಮ್. ಮತ್ತು ಒಬ್ಬರು 3 ಜನ 4 ಜನ ಅದ್ರಿ ಸರ್, ಸೊಸಿದ್ದು ಮತ್ತು ಹೆಂಡತಿದ್ದು ಮತ್ತು ಅವ್ರ ಮಗನ್ ಬಂದದ್ರಿ ಸರ್. ಅವ್ರ ಮನೆಗೆ ಯಜಮಾನ್ರು ಇಲ್ರಿ ಸರ್, ರಾಹುಲಣ್ಣ ವಾರ್ಡ್ನಾಗ ಅಂತಂದ್ರೆ ಅವ್ರು ಹೆಸರು ಮತ್ತು ಇನ್ನೊಬ್ರು ಏನಂತಾರೆ ಸರ್, ಗಂಡದಲ್ಲಿ ಹೆಂಡತಿ ಇಲ್ಲ, ಈ ಥರ ಪ್ರಾಬ್ಲಮ್. ಮತ್ತು BLOಗಳು ಏನು ಕೊಡಬೇಕಂತ ಮಹಾನಗರ ಪಾಲಿಕೆಗೆ ಹೋಗ್ರಿ, DC ಕಡೆ ಹೋಗ್ರಿ, ಕಮಿಷನರ್ ಕಡೆ ಹೋಗ್ರಿ, ಮೇಯರ್ ಕಡೆ ಹೋಗ್ರಿ, ಈ ಥರ ಅವ್ರಿಗೆ ಕ್ವಶನ್ ಹೇಳಿ ಅಲ್ಲಿ ಕಳ್ಸಾದ್ರಿ ಸರ್. ಅದಕ್ಕೆ ನಾನು ಒಂದು ಬೇರೆ ಫೋನ್ ಹಾಕ್ತಿದ್ದೀನಿ ಸರ್. ಈಗ ಅದ್ರ ಅದ್ರಲ್ಲಿ ಏನಂದ್ರೆ ಅಲ್ಲಿ ಕಳಿಸ್ಬೇಡ್ರಿ ಸರ್. 21 ವಾರ್ಡ್ನಲ್ಲಿ ಸಂಪೂರ್ಣ ಬೂತ್ಗಳು ಹೆಚ್ಚು ಕೈ ತೆಗೆ ಉರ್ದು ಟೀಚರ್ಸ್ಗಳಿಗೆ ಕನ್ನಡ ಅವ್ರು ಏನಾಗ ಹಾಕ್ಬಿಟ್ಟು ಸರ್, ಈ ಕನ್ನಡ ಇದ್ದವ್ರು ಈ ಕನ್ನಡ ಇರೋದೇ ಹಾಕಿ ಕ್ಲಿಯರ್ ಆಗ್ಬಿಡ್ತಿದ್ವಿ. ಸ್ಕೂಲ್ ಟೀಚರ್ ಕ್ಲಿಯರ್ ಆಗ್ಬಿಟ್ಟು ಹೇಳ್ತಾರೆ ಕಾಲಮ್ ನಂಬರ್ ಫಸ್ಟ್ ಲೆಫ್ಟ್ ಸೈಡ್ ಕುದುರಿಸಬೇಕು,
ರೈಟ್ ಸೈಡ್ ಒಳಗೆ ಮ್ಯಾಪಿಂಗ್ ತಂದ್ರಿ ಸರ್. ಈ ಮಳೆ ನಿಂತ ನೋಡ ಸೆಟ್ ತುಂಬಬೇಕಾಗಿತ್ತು. ಏನಾಗಿದೆ ಸರ್, ನಿಂತದ? ನಮ್ಮ ಮಿಸಸ್ ಇದ್ರೆ ಅವ್ರ ತಂದೆ ತಾಯಿ ಕೂಡ ಅಲ್ಲೇ ಅಲ್ಲೇ ಕೊಡ್ಬೇಕು. ಸಂಬಂಧಗಳು ಈ ರೀತಿ ಅವರಿಗೆ ತುಂಬಾ ಕೊಟ್ಟಿದೆ ಸರ್. ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಅವೇರ್ನೆಸ್ ನಿಮ್ ಕಡೆನೂ ಆಗ್ಬೇಕು ಸರ್. BLS-ಗಳಿಗೂ ಸ್ವಲ್ಪ ಬೇಕು ಸರ್. ಭಾಳ ಪ್ರತಿನಿಧಿ ಪಾಲನೆ ಯಾವುದು, ಮ್ಯಾಪಿಂಗ್ ಪಾಲನೆ ಯಾವುದು ಕನ್ಫ್ಯೂಸ್ ಆಗಲ್ಲ ಸರ್. ಇಲ್ಲ, ಒಂದು ವಿಡಿಯೋನು ಇದೆ. ಈಗ ಅದನ್ನು ಹೇಗೆ ತುಂಬಬೇಕನ್ನುವಂಥದ್ದು ಅದನ್ನು ಕೂಡ ನಾನು ಎಲ್ಲರೂ ಸರ್ಕ್ಯುಲೇಟ್ ಮಾಡಿದ್ದೇನೆ, ನಿಮಗೂ ಎಲ್ಲ ಸರ್ಕ್ಯುಲೇಟ್ ಮಾಡ್ತೇನೆ. ಜೊತೆಗೆ ಒಂದು ಟೋಲ್ ಫ್ರೀ ನಂಬರು ಓಪನ್ ಮಾಡಿದ್ದೇವೆ, 1950 ಕಾಲ್ ಸೆಂಟರ್ ಓಪನ್ ಮಾಡಿದೆ. ಯಾರೇ ಪಬ್ಲಿಕ್ ಅಲ್ಲಿ ಕಾಲ್ ಮಾಡಿದ್ರು ಕೂಡ ನಮ್ಮವರು ಅವ್ರಿಗೆ ಗೈಡ್ ಮಾಡ್ತಾರೆ. BLO ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಅವ್ರಿಗೂ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಕಂಟ್ರೋಲ್ ನಿಂದನೇ ವಾರ್ ಮೇಲೆ ಕಾಲ್ ಹೋಗ್ತಾರೆ. ಅದನ್ನು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು 2-3 ವಾರ ಆಯಿತು. ಅದು ಕೊಡ್ತೇನೆ ಅದನ್ನು ಕೂಡ ನೀವು ಮಾಡ್ಬೋದು. ಜೊತೆಗೆ ಕೆಲವು BLOs ಏನು ಸಮಸ್ಯೆ ಹೇಳ್ತಾ ಇದ್ರು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಈಗ ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಅಂತ ಈಗ ಯಾಕಂದ್ರೆ 29ನೇ ತಾರೀಕು ಒಳಗಡೆ ಈ ಪ್ರಕ್ರಿಯೆ ಮುಗಿಲೇಬೇಕು. ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ನಡೀತದೆ ಎಲ್ಲರೂ ನೋಡಿದ್ರೆ ನಿಮಗೆ ಎಕ್ಸ್ಟೆನ್ಷನ್ ಯಾವುದು ರಾಜ್ಯಕ್ಕೂ ಇಲ್ಲ ಸರ್. ಸಮಸ್ಯೆ 29ನೇ ತಾರೀಕು ಒಳಗಡೆ ಇದನ್ನು ನಾವು ಬೇಗನೆ ಸಮಸ್ಯೆ ಎಲ್ಲಿ ಈ ಸಮಸ್ಯೆಗಳು ನೀವು ಹೇಳಿದಿರಲ್ಲ ಆ ಭಾಗದಲ್ಲಿ ಇರುವಂತ BLOಗೆ ಏನಾದ್ರು ಹೆಚ್ಚುವರಿಯಾಗಿ ಇದು ಒಮ್ಮೆ ರಾಂಗ್ ಆಯ್ತು ಅಂತಿದ್ದವ್ರು ಮತ್ತೆ ನಿಮ್ಗೆ 6 ಕಡೆ ಬರ್ಬೇಕು ನಾವು ಮಾಡಕತ್ತಲ್ಲ. ಬಟ್ ಇದು ಒಮ್ಮೆ ರಾಂಗ್ ಆದ್ರೆ ನಾವು ಹೆಂಗೆ ಮಾಡಬೇಕು? ಇವತ್ತು ರಾಂಗ್ ಆಯ್ತು ಅಂದ್ರೆ ಮುಗಿದೈತಿ, ಮತ್ತೆ ನಾವು ರಿಟರ್ನ್ ಬಂದು ಸೊ ಅದು ನಾವು ಕರೆಕ್ಟಾಗಿ ನಾವು ತುಂಬ ಕಲಿಸಿದ್ರೆ ಅಟ್ಲೀಸ್ಟ್ ನಾವು ಇದ್ರ ನಮ್ಮ BLO-ಗಳಿಗೂ ಹೇಳ್ತೀವಿ ನಾವು ಒಂದು ಸಪೋರ್ಟ್ ಮಾಡೋದು ಸರ್. ಅದೇ ರೀತಿ ನಾವು ಇದ್ರೊಳಗೆ ಏನು ಬಂದಿದ್ರೆ ಒಂದು ಕಾಲ್ ಸೆಂಟರ್ ವಾರ್ ರೂಮ್ ನೀವು ರೆಡಿ ಮಾಡಿಕೊಟ್ರೆ ನಾವು ಆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡ್ತಾರೆ. ಅಟ್ಲೀಸ್ಟ್ ಅವರನ್ನೇ ಹೇಳಿ ಸರ್, ಮೇಜರ್ BLO-ಗಳು 50 ವರ್ಷದ ಮ್ಯಾಗಿನವ್ರು ಅದಾರೆ. ಸೊ ಅವ್ರದ್ದು ಹೆಲ್ತ್ ಅವ್ರಿಗೆ ಸಪೋರ್ಟ್ ಮಾಡ್ತಿಕೊಂಡು ನಾವು ಗೊತ್ತಾಗಂಗಿಲ್ಲ. 50 ವರ್ಷ ಮ್ಯಾಗಿನವ್ರಿಗೆ ತಿರುಗಾಡಿದ್ರೆ ಒಂದು ಓಡಿ ತಿರುಗಾಡಿರ್ತದೆ, ಆಲ್ಮೋಸ್ಟ್ ಒಂದು ಓಡಿ ತಿರುಗಾಡೋದು 4-5 ಕಿಲೋಮೀಟರ್ ತಿರುಗಾಡೋದು. ಆ ಕೆಪಾಸಿಟಿ ಇಲ್ಲಾದ್ರೆ ಹಾಕಿದ್ರೆ ಹೆಂಗಾಗ್ತದೆ ಸರ್? ಟೀಚರ್ ಬರ್ತಾ ಇರ್ತಾರೆ ಸರ್ ಸ್ಕೂಲ್ ಡ್ಯೂಟಿ ಮಾಡತ್ತ ಸರ್, ಅವರು ಸ್ಕೂಲ್ ಡ್ಯೂಟಿ ಮಾಡತ್ತ ಸರ್. ಹೇಳಪ್ಪ ಅವರು ಸ್ಕೂಲ್ ಡ್ಯೂಟಿ ಮಾಡತ್ತ ಸರ್. ಮಧ್ಯಾಹ್ನ 3 ಕೊಡ್ತಾರೆ ಸರ್. ಭಾಷೆ ನಾಲೆಜ್ ಕೆಲವೊಂದು ಏರಿಯಾದವರಿಗೆ ಭಾಷೆ ಚೆಕ್ ಮಾಡಿ ಆಲ್ಮೋಸ್ಟ್ ಹೆಂಗೆ ಮಾಡೋದು ಸರ್, ಕೆಲವೊಬ್ಬರಿಗೆ ಕನ್ನಡ ಓದಕ್ಕೆ ಬರೋಂಗಿಲ್ಲ, ಕೆಲವೊಬ್ಬರಿಗೆ ಕನ್ನಡ ಮಾತಾಡಕ್ಕೆ ಬರೋಂಗಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್. ಆಮೇಲೆ ಎಲ್ಲಾನು ಒಂದು ಕಡೆ ಕೂತ್ಬಿಟ್ಟು ಇವತ್ತೊಂದು ನೀವು ನೋಡಿರ್ಬೋದು, ನೀವು ಅಪ್ಡೇಟ್ ಬಂದಿರ್ತೈತಿ, ಒಂದು ಪುಡಿ ಗುಂಡಾರ ಮಸೂತಿ ಸ್ಕೂಲ್ ಒಳಗೆ ಕೂತು ಅಲ್ಲೇ ಕಲ್ಸಕತ್ತಾರೆ. ಅಪ್ಡೇಟ್ ಏನೋ ಸರ್ ಇನ್ನೊಂದಂತಂದ್ರೆ ಇದ್ರ ಜೊತೆಗೆ ಅವರಿಗೆ ಮನೆ ಕನ್ನಡಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಅವ್ರು ತಮ್ಮ ಜಾಗಕ್ಕೆ ಯಾವುದೋ ಒಬ್ರಿಗೆ ಕಳ್ಸಕತ್ತಾರ, ಅವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಫಾರ್ಮ್ ತುಂಬಕ್ಕೆ ಯಾರು ಸಹಾಯ ಮಾಡಿದ್ರು ಸರ್? ಫಾರ್ಮ್ ಬಗ್ಗೆ ಕೇಳೋರು ಯಾರೂ ಇಲ್ಲ. ನಮ್ಗೆ ಗೊತ್ತಿದ್ರೆ ನಿಮ್ಗೆ ಫಾರ್ಮ್ ಕೊಡೋದಾರ. ಇವೆಲ್ಲ ಪ್ರಾಬ್ಲಮ್ ಅದಾವ್ರಿ. ಈಗ ನನ್ನೇ ಒಂದು ವಾರ್ಡ್ ಹಾಕಿದ್ದೆ ಸರ್, 138 ನಂಬರ್ ವಾರ್ಡ್ ಆದಾಗ ನಾನೇ ಖುದ್ದಾಗಿ ಅವ್ರಿಗೆ ಫೋನ್ ಇಟ್ಟಿದ್ದೆ. ಮತ್ತೆ ಯಾಕಂದ್ರೆ ಇಲ್ಲ ಸರ್, ನಮ್ಮ ಕಾಲ್ ಪ್ರಾಬ್ಲಮ್ ಐತ್ರಿ, ನಾವು ಬರಂಗಿಲ್ಲ, ಇಲ್ಲಿ ಹಂಗ ನೋಡಕ್ಕೆ ಕೂತಿರ್ತೀನಿ ರೀ, ಬರ್ರಿ ಅಂತ. ಮುಂಜಾನೆ 9 ಗಂಟೆಗೆ ಕಳಿಸಿನಿ, ಇಲ್ಲ ನಾ 10 11 ಬರ್ತಿದ್ದೆ, ಅವಾಗ ಬರ್ರಿ. ಅದು ಬಿಟ್ಟು ಏನು ಹೇಳ್ತಾರೆ, ನಮ್ಮ ಸ್ಕೂಲ್ ಐತೆ, ನಾವು ಸ್ಕೂಲಿಗೆ ಹೋಗ್ಬೇಕ್ರಿ ಅಂತ ಹೇಳ್ತಾರೆ. ನಾವು ಮತ್ತೆ ಸಂಜೆಗೆ 10 ತಾಸು ಮುಂಜಾನೆ 10 ತಾಸು ಬರ್ತೀವಿ ಅಂತ ಹೇಳ್ತಾರೆ. ಎಲ್ಲ ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ಸ್ ಬರಾಕತ್ತವೆ. ಅದು ಬಿಟ್ಟು ಇವತ್ತು ಒಂದು ಬಂದೈತೆ ನೋಡಿ ಸರ್, ಮ್ಯಾಪಿಂಗ್ ಒಬ್ಬರೇ ಸಲ್ಲಿ ಮ್ಯಾಪಿಂಗ್ ಒಬ್ಬರು भारत माता की जय, भारत माता की जय. ವಿಜಯಪುರ ಮಹಾನಗರದಲ್ಲಿ SIR ಕಾರ್ಯದಲ್ಲಿ ಲೋಕೋಪಯೋಗಿ ಪ್ರಮುಖ ಸ್ಥಳದಲ್ಲಿ ಸಹಾಯವಾಣಿ ಕೇಂದ್ರ ಮೇಲ್ಕಂಡ ಸಂಬಂಧಿತ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯಪುರ ವತಿಯಿಂದ ತಮ್ಮ ಗಮನಕ್ಕೆ ತರುತ್ತಿದ್ದಾರೆ. ಪ್ರಸ್ತುತ ವಿಜಯಪುರ ಮಹಾನಗರದಲ್ಲಿ ನಡೆಸಿರುವ SIR ಕಾರ್ಯಕ್ರಮ ಅತ್ಯಂತ ಗಮನವಾಗಿ ನಡೆಸಿಲ್ಲ. ಚುನಾವಣೆ ಆಯೋಗ ನೇಮಕ ಪ್ರಕಾರ ಸರ್ಕಾರದಿಂದ ನೇಮಕಗೊಂಡ BLOಗಳು ಕಡ್ಡಾಯವಾಗಿ ಮನೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿ. ಆದರೆ ನಮ್ಮ ನಗರದಲ್ಲಿ ಬಹಳಷ್ಟು BLOಗಳು ಮನೆ ಭೇಟಿ ನೀಡುತ್ತಿಲ್ಲ. ಬದಲಾಗಿ ಒಂದೇ ಕಡೆ ವಸತಿ ದೇವಸ್ಥಾನಗಳಲ್ಲಿ ಕುಳಿತು ಶಾಲೆಯಲ್ಲಿ ಕುಳಿತುಕೊಂಡು
ತಮ್ಮಿಷ್ಟಕ್ಕೆ ಬಂದಂತೆ ಫಾರ್ಮ್ ವಿತರಿಸುತ್ತಿದ್ದು ಇದರಿಂದ ನೈಜ ಹಾಗೂ ಅರ್ಹ ಮತದಾರರಿಗೆ ತೊಂದರೆಯಾಗುತ್ತಿದ್ದು ಇದೇ ಜೊತೆಗೆ ಮತದಾರರ ಮ್ಯಾಪಿಂಗ್ ಕಾರ್ಯವು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ತಪ್ಪಾಗಿ ನಡೆಸಿದ್ದು ಬಿಎಲ್ಒಗಳಿಗೆ ಬಗ್ಗೆ ಸರಿಯಾಗಿ ತರಬೇತಿ ನೀಡದ ಕಾರಣ ಇಂಥ ಗಂಭೀರ ಲೋಪದೋಷಗಳು ಉಂಟಾಗುತ್ತಿದೆ. ಬಿಎಲ್ಒಗಳಿಗೆ ಈಗಾಗಲೇ ತಮ್ಮ ಸರ್ಕಾರಿ ನೌಕರರು ಮಾಡುತ್ತಿರುವುದರಿಂದ ಬಿಡುವು ಮಾಡಿಕೊಂಡು SIR ಕಾರ್ಯಕ್ರಮ ಮಾಡುತ್ತೀವಿ ಎಂದು ಹೇಳುತ್ತಿದ್ದಾರೆ. ಹಾಗೆಲ್ಲ ಫಾರ್ಮ್ಗಳು ಹೊತ್ತಿಕೊಂಡು ಮನೆ ಮನೆಗೆ ಹೋಗಲು ಆಗುವುದಿಲ್ಲ, ನಾವಿರೋ ಜಾಗಕ್ಕೆ ನೀವೇ ಬನ್ನಿ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಸಹಾಯಕ ಸಿಬ್ಬಂದಿಗಳು ನೇಮಿಸಬೇಕು. ಇನೋವೇಷನ್ ಫಾರ್ಮ್ ತುಂಬಲು ಮತದಾರರಿಗೆ ಮಾಹಿತಿ ಇಲ್ಲದ ಕಾರಣ ತೊಂದರೆ ಉಂಟಾಗುತ್ತದೆ. ಇಬ್ರಾಂಪುರ ಫಾರ್ ಎಕ್ಸಾಂಪಲ್ ಇಬ್ರಾಂಪುರ ವಾರ್ಡಿನ 21 ಶಾಲೆ ನಂಬರ್ 6ರಲ್ಲಿ ಅಲ್ಲಮೀನ್ ಭಾಗದ 9, 11, 14, 31, 33ನೇ ವಾರ್ಡ್ ಸೇರಿದಂತೆ ಬಹುತೇಕ ಕಡೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಆಗದೇ ಇರುವುದರಿಂದ ಮತದಾರರು ತೊಂದರೆಯಾಗುತ್ತದೆ. ಆದ್ದರಿಂದ ಸಾರ್ವಜನಿಕ ಹಿತದೃಷ್ಟಿ ಹಾಗೂ ಪಾರದರ್ಶಕ ಪ್ರಕ್ರಿಯೆ ತಕ್ಷಣ ವಿಜಯಪುರ ನಗರದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಸಹಾಯವಾಣಿ ಕೇಂದ್ರ ಅಂದರೆ ಹೆಲ್ಪ್ ಡೆಸ್ಕ್ ವಾರ ತೆಗೆದು ಸಾರ್ವಜನಿಕರ ಗೊಂದಲಗಳು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ವಿನಂತಿಸುತ್ತದೆ. ಅಲ್ಲದೆ ಮನೆ ಮನೆಗೆ ತೆರಳಿ ಕಾರ್ಯನಿರ್ವಹಣೆ ನಿಯಂತ್ರಿಸುವಂತೆ ಬಿಎಲ್ಒಗಳಿಗೆ ಕಟ್ಟುನಿಟ್ಟಾದ ಸೂಚನೆ ನೀಡಬೇಕಾಗಿ ಈ ಮೂಲಕ ಸಂಬಂಧಿಸಿದೆ. ಸರ್ ಇದಷ್ಟೇ ಅಲ್ಲ, ಇನ್ನೊಂದರಿ